ವಿರಾಟ್ ಕೊಹ್ಲಿಗೂ ಮುಂಚೆ ಇಂಡಿಯನ್ ಕ್ರಿಕೆಟ್ನ ಅಗ್ರೆಸಿವ್ ಕ್ಯಾಪ್ಟನ್ ಯಾರು ಅಂದ್ರೆ ಒಬ್ರು ಹೆಸರು ಮಾತ್ರ ಜ್ಞಾಪಕ ಬರೋದು. ನಾನ್ ಮಾತಾಡ್ತಾ ಇರೋದು ಸೌರವ್ ಗಂಗೂಲಿ ಅಲಿಯಾಸ್ ದಾದಾ ಬಗ್ಗೆ. ಇವರ ಇಂಟರ್ನ್ಯಾಷನಲ್ ರೆಕಾರ್ಡ್ಸ್ ಬಗ್ಗೆ ನಾನ್ ಮಾತಾಡಲ್ಲ, ಆದ್ರೆ ಒಂದ್ ಇನ್ಸಿಡೆಂಟ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಇದು ಬಹುಶಃ ಜಾಸ್ತಿ ಜನಕ್ಕೆ ಇನ್ನ ಗೊತ್ತಿರಲ್ಲ. 2001ನಲ್ಲಿ ಆಸ್ಟ್ರೇಲಿಯಾ ಪೀಕಲ್ಲಿರ್ತಾರೆ. ಅದೇ ಟೈಮಲ್ಲಿ ಇಂಡಿಯಾಗೆ ಟೆಸ್ಟ್ ಸೀರೀಸ್ ಆಡೋಕೆ ಅಂತ ಬರ್ತಾರೆ. ಆ ಟೈಮಲ್ಲಿ ಆಸ್ಟ್ರೇಲಿಯಾನ ಕ್ಯಾಪ್ಟನ್ ಸ್ಟೀವ್ ವಾಗ್ ಆಗಿರ್ತಾರೆ. ಆದ್ರೆ ಈ ಮನುಷ್ಯನ್ಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ. ಅದೇನು ಅಂದ್ರೆ ಸೀರೀಸ್ಗೂ ಮುಂಚೆನೆ ಮೈಂಡ್ ಗೇಮ್ಸ್ ಆಡೋಕ್ ಸ್ಟಾರ್ಟ್ ಮಾಡ್ತಾರೆ. ಹೋಗೋ ಹೋಮ್ ಟೀಮ್ಸ್ ವಿರುದ್ಧ ಎಲ್ಲ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆಸ್ಟ್ರೇಲಿಯಾನೇ ಗೆಲ್ಲೋದು, ಇಟ್ಸ್ ಅ ಈಸಿ ಒನ್ ಅಂತ ಹೇಳೋ ಒಂದು ಅಭ್ಯಾಸ. ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ನಾವ್ ಯಾವ್ಯಾವ ದೇಶಕ್ಕೆ ಹೋಗಿ ಆಡಿದೀವೋ ಅವ್ರನ್ನೆಲ್ಲ ಡಾಮಿನೇಟ್ ಮಾಡಿದೀವಿ ಅಂತ. ಇನ್ನ ಇಂಡಿಯಾ ಒಂದು ಫ್ರಂಟ್ ಟೈರ್ ಟೀಮ್, ಇದನ್ನ ಈಸಿಯಾಗಿ ಡಾಮಿನೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಕ್ಯಾಪ್ಟನ್ಸ್ ಇದನ್ನ ಕೇಳಿ ಸುಮ್ಮನೆ ಆಗಿರ್ತಾರೆ, ಯಾರೂ ಇದಕ್ಕೆ ಕೌಂಟರ್ ಕೊಟ್ಟೇ ಇರಲ್ಲ. ಆದ್ರೆ ದಾದಾ ಬೀಯಿಂಗ್ ದಾದಾ, ಮೊದಲನೇ ಟೆಸ್ಟ್ ಮ್ಯಾಚ್ ಟಾಸ್ ಟೈಮಲ್ಲಿ ಸ್ಟೀವ್ ವಾಕ್ ಪಿಚ್ ಸೆಂಟರ್ ಅಲ್ಲಿ ಕಾಯ್ತಾ ಇರ್ತಾರೆ. 1 ನಿಮಿಷ ಆಗುತ್ತೆ, 2 ನಿಮಿಷ ಆಗುತ್ತೆ, ಇನ್ನ ಗಂಗೂಲಿ ಅವರ ಸುಳಿವೇ ಇಲ್ಲ. ಹೆಚ್ಚು ಕಮ್ಮಿ 6 ನಿಮಿಷ ಗಂಗೂಲಿ ಅವರು ಸ್ಟೀವ್ ವಾಗ್ನ ಕಾಯಿಸ್ತಾರೆ. 6 ಮಿನಿಟ್ಸ್, ಅದು ಇಂಟರ್ನ್ಯಾಷನಲ್ ಗೇಮ್ ಅಲ್ಲಿ. ಇದು ಸಾಲ್ದೇನೆ ಇಂಡಿಯಾ ಆ ಸೀರೀಸ್ನ 2-1 ಗೆಲ್ತಾರೆ. ಆಹಾ, ಇದು ಗುರು ನಮ್ ದಾದಾನ ಅಗ್ರೆಷನ್.